ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರಡ ಕುಳಿಗೆ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಇದೇ ರೀತಿಯಾಗಿ ನಿಮ್ಮ ಸಹಕಾರ ಪ್ರೀತಿ ನಿರಂತರವಾಗಿ ಇರಲಿ. ನಾನು ಮಹಾರುದ್ರಡ ಕುಳಿಗೆ. ಈ ಕ್ಷಣದ ಒಂದು ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಸೆಪ್ಟೆಂಬರ್ 15ರ ಪ್ರಜಾಪ್ರಭುತ್ವ ದಿನಾಚರಣೆಯಲ್ಲಿ ಪ್ರತಿಯೊಬ್ಬರು ಪಾಲ್ಗೊಂಡು ಯಶಸ್ವಿಗೊಳಿಸೋಣ. 50 ಲಕ್ಷಕ್ಕೂ ಅಧಿಕ ಜನರಿಂದ ಮಾನವ ಸರಪಳಿ ನಿರ್ಮಿಸುವ ಮೂಲಕ ಪ್ರಜಾಪ್ರಭುತ್ವ ದಿನ ಯಶಸ್ವಿಗೊಳಿಸೋಣ. ವಿಶ್ವಕ್ಕೆ ಪ್ರಜಾಪ್ರಭುತ್ವದ ಸಂದೇಶ ಸಾರೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೀದರ್ ಗಣೇಶ್ ಮಹಾಮಂಡಳ ವತಿಯಿಂದ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ. ಗಣೇಶ್ ವಿಸರ್ಜನೆ ದಿವಸ ಏಕೆ ಡಿಜೆ ಬಂದ್ ಮಾಡಲಾಯಿತು? ಇದಕ್ಕೆ ಯಾರು ಹೊಣೆ? ಈ ಕುರಿತು ತನಿಖೆ ಆಗಬೇಕು. ಮಹಾಮಂಡಳ ಕಾರ್ಯದರ್ಶಿ ಬಾಬು ಅಲಿ ಹೇಳಿಕೆ. ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಜರುಗಿದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಬೀದರ್ ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆ. ಮಹಿಳೆಯರ ಸಬಲೀಕರಣಕ್ಕೆ ನಮ್ಮ ಸರ್ಕಾರ ಒತ್ತು ನೀಡ್ತಾ ಇದೆ. ಸರ್ಕಾರದ ಈ ಯೋಜನೆಗಳ ಲಾಭ ಎಲ್ಲ ಜನರಿಗೆ ಸಿಗಬೇಕಾದರೆ ಹೆಚ್ಚಿನ ಪ್ರಚಾರ ಮಾಡಬೇಕಾಗಿದೆ. ಎಸ್ಆರ್ ಮೆಹರೋಜ್ ಖಾನ್. ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ತಡೆಗಟ್ಟುವ ಕುರಿತು 1 ದಿನದ ಕಾರ್ಯಾಗಾರ. ಜನರು ನಮ್ಮ ದೇಶದ ಕಾನೂನು ತಿಳಿದುಕೊಳ್ಳಬೇಕು. ನ್ಯಾಯಾಧೀಶ ಪ್ರಕಾಶ್ ಬನ್ಸೋಡೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ವಿಶ್ವಕ್ಕೆ ಪ್ರಜಾಪ್ರಭುತ್ವದ ಸಂದೇಶ ಸಾರಿದ ಭಾರತ ದೇಶವು ಎಲ್ಲ ಜಾತಿ ಧರ್ಮಗಳ ಜನರು ವಾಸಿಸುವಂತಹ ಬಹುತ್ವದ ನೆಲವಾಗಿದೆ. ಹೀಗಾಗಿ ಸೆಪ್ಟೆಂಬರ್ 15ರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ದೇಶದಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ಸುಮಾರು 50 ಲಕ್ಷಕ್ಕೂ ಅಧಿಕ ಜನರಿಂದ ಮಾನವ ಸರಪಳಿ ನಿರ್ಮಿಸುವ ಮೂಲಕ ಪ್ರಜಾಪ್ರಭುತ್ವದ ಶಕ್ತಿ ಸಂದೇಶ ಸಾರಲಾಗ್ತಾ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಡಿಯೋ ಸಂದೇಶದ ಮೂಲಕ ತಿಳಿಸಿದ್ದಾರೆ. ನಮ್ಮ ಸರ್ಕಾರವು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಆಶಯಗಳನ್ನು ನಿರಂತರವಾಗಿ ಉಳಿಸಿಕೊಂಡು ಬೆಳೆಸಿಕೊಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂದೇಶವನ್ನು ನೀಡಿದ್ದಾರೆ. ಈ ಕುರಿತು ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಬನ್ನಿ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸರ್ಕಾರವು ಅಧಿಕಾರಕ್ಕೆ ಬಂದಾಗಿನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳ ಕುರಿತು ಜನಜಾಗೃತಿ ಮೂಡಿಸುವ ದಿಕ್ಕಿನಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡುತ್ತಿದೆ. ಈಗಾಗಲೇ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪ್ರಸ್ತಾವನೆ ಓದನ್ನು ನಮ್ಮ ಸರ್ಕಾರ ಕಡ್ಡಾಯಗೊಳಿಸಿದ್ದು, ಸಂವಿಧಾನ ಜಾಗೃತಿ ಜಾಥಾದ ಮೂಲಕ ರಾಜ್ಯದ ಮೂಲೆ ಮೂಲೆಯನ್ನು ತಲುಪುವ ಕೆಲಸ ಮಾಡಿದೆ. ನಮ್ಮ ಸರ್ಕಾರದ ಈ ಕೆಲಸವು ದೇಶಾದ್ಯಂತ ಸದ್ದು ಮಾಡಿದೆ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಆಶಯಗಳ ಮೇಲೆ ನಿರಂತರವಾದಂಥ ದಾಳಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವಾದ ಸೆಪ್ಟೆಂಬರ್ 15ರಂದು ಬೀದರ್ನಿಂದ ಚಾಮರಾಜನಗರದವರೆಗೆ ಮಾನವ ಸರಪಳಿ ರಚಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎಲ್ಲೆಡೆ ಹರಡುವ ಉದ್ದೇಶದಿಂದ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದಲ್ಲಿ 40 ಲಕ್ಷಕ್ಕೂ ಹೆಚ್ಚು ಜನರು ಮಾನವ ಸರಪಳಿ ರಚಿಸಲಿದ್ದು ವಿನೂತನ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ಆ ದಿನ ಎಲ್ಲರೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದಲ್ಲಿ ಭಾಗವಹಿಸೋಣ. ಬಾಬಾ ಸಾಹೇಬರ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಆಶಯಗಳನ್ನು ಪಸರಿಸೋಣ. ನಿಮ್ಮೆಲ್ಲರಿಗೂ ವಂದನೆಗಳು. ಸೆಪ್ಟೆಂಬರ್ 11ರ ತಾರೀಕು ಅಂದರೆ 11ನೇ ತಾರೀಕು ಬುಧವಾರ ದಿವಸ ಗಣೇಶ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಮಧ್ಯರಾತ್ರಿ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಯುವಕರು ನೃತ್ಯ ಮಾಡುವಂಥ ಸಂದರ್ಭದಲ್ಲಿ ಡಿಜೆಗಳನ್ನು ಬಂದ್ ಮಾಡಲಾಯಿತು. ಇದಕ್ಕೆ ಕಾರಣ ಏನು? ಇದಕ್ಕೆಲ್ಲ ಯಾರು ಹೊಣೆ ಎಂದು ಗಣೇಶ್ ಮಹಾಮಂಡಳ ಕಾರ್ಯದರ್ಶಿ ಬಾಬು ಅಲಿ ಸುದ್ದಿಗೋಷ್ಠಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಈ ಕುರಿತು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದಿರುವಂತಹ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಅಂದು ಮಧ್ಯರಾತ್ರಿ ಏನೂ ಅನಾಹುತ ಆಗಿಲ್ಲ. ಓಕೆ, ಒಂದು ವೇಳೆ ಆಗಿದ್ದರೆ ಅದಕ್ಕೆ ಯಾರು ಹೊಣೆ ಹೊರ್ತಾ ಇದ್ರು? ಈ ರೀತಿ ಮಾಡಿದ್ದು ತಪ್ಪು ಎಂದು ಹೇಳ್ತಾರೆ. ಗಣೇಶ್ ಮಹಾಮಂಡಳ ಜನರ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ 3-4 ದಶಕಗಳಿಂದ. ಆದರೆ ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ನಮಗೆ ಪೊಲೀಸ್ ಇಲಾಖೆ ಸಹಕಾರ ನೀಡಲಿಲ್ಲ ಎನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿದೆ ಎನ್ನುವಂಥ ಮಾತನ್ನು ಬಾಬು ಅಲ್ಲಿ ಹೇಳ್ತಾರೆ. ಯಾರ ಮನವೊಲಿಸಲು ಪೊಲೀಸರು ಈ ರೀತಿ ಮಾಡಿದ್ರು, ಯಾರು ಓಲೈಕೆ ಮಾಡಲಿಕ್ಕೆ ಅವರು ಈ ರೀತಿ ಮಾಡಿದ್ರು, ಈ ಬಾರಿ ನಮಗೆ ತುಂಬ ಬೇಜಾರಾಗಿದೆ ಎನ್ನುವಂಥ ಮಾತನ್ನು ಕೂಡ ಸುದ್ದಿಗೋಷ್ಠಿಯಲ್ಲಿ ಬಾಬು ಅಲಿ ಅವರು ಹೇಳಿದರು. ಗಣೇಶ್ ಮಹಾಮಂಡಳ ಪ್ರಮುಖರಾದ ಈಶ್ವರ್ ಸಿಂಗ್ ಠಾಕೂರ್ ಅವರು ಮಾತನಾಡ್ತಾ, ಗಣೇಶ್ ಮಹಾಮಂಡಳ ಹಾಗೂ ಸಾರ್ವಜನಿಕರ ಮಧ್ಯೆ ಒಡಕು ಮೂಡಿಸುವ ಪ್ರಯತ್ನ ನಡೀತಾ ಇದೆ. ರಾತ್ರಿ ಗಣೇಶ್ ವಿಸರ್ಜನೆ ಸಂದರ್ಭದಲ್ಲಿ ಮಹಿಳೆಯರು, ಚಿಕ್ಕ ಚಿಕ್ಕ ಮಕ್ಕಳು, ಹಿರಿಯರು ನೋಡಲು ರಸ್ತೆಗೆ ಬಂದಿದ್ರು. ಏನಾದರೂ ಜಗಳ ಆಗಿದ್ರೆ, ಕಾಲ್ತುಳಿತ ಆಗಿದ್ರೆ ಏನಾಗ್ತಿತ್ತು? ಏಕಾಏಕಿ ಈ ರೀತಿ ಡಿಜೆ ಬಂದ್ ಮಾಡುವ ನಿರ್ಧಾರ ಕೈಗೊಂಡ್ರೆ ಏನರ್ಥ? ಅದಕ್ಕಾಗಿಯೇ ಭಜನೆ ಮಾಡಲು ನಿರ್ಧಾರ ಮಾಡಲಾಯಿತು. ಸಾವಿರಾರು ಯುವಕರು ನಮ್ಮ ಮಾತು ಕೇಳಿ ಶಾಂತಿಯಿಂದ ಕುಳಿತಿದ್ರು, ಸಹಕಾರ ಕೂಡ ಕೊಟ್ಟರು. ಕಾನೂನು ಪಾಲನೆ ಆಗುದಿದ್ರೆ ಎಲ್ಲ ಕಡೆ ಆಗಬೇಕು. ಹಿಂದೂ ಸಮಾಜದ ಹಬ್ಬ
ಸಂದರ್ಭಗಳಿಗೆ ಈ ರೀತಿ ಏಕೆ ಮಾಡಲಾಗುತ್ತೆ ಎನ್ನುವಂಥ ಪ್ರಶ್ನೆ ಮಾಡ್ತಾರೆ. ಈ ಕುರಿತು ಸೂಕ್ತ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ ಕೂಡ ಮಾಡ್ತಾರೆ. ಭಯದ ವಾತಾವರಣ ಮೂಡಿಸಲಿಕ್ಕೆ ಇದು ಬಾಂಗ್ಲಾದೇಶವಲ್ಲ, ಇದು ಭಾರತ. ಈ ಕುರಿತು ತನಿಖೆ ಆಗಬೇಕು ಎಂದು ಠಾಕೂರ್ ಹೇಳಿದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಸೋಮಶೇಖರ್ ಪಾಟೀಲ್ ಗಾದ್ಗೆ, ಸೂರ್ಯಕಾಂತ್ ಶೆಟ್ಕಾರ್ ಸೇರಿದಂತೆ ಇನ್ನಿತರ ಮುಖಂಡರು ಹಾಜರಿದ್ದರು. ಹಬ್ಬದ ಸಂತೋಷ ತಡ ಮಾಡಿ ಬಂದಾಗ ಇವತ್ತು ಇವ್ರು ಹಿಂಗೆ ಮಾಡೋ ಕಡೆ ಪ್ರತಿಯೊಬ್ಬ ಹುಡುಗರು ನಮಗೆ ಅಂಬಲ್ದೆಲ್ಲ ಅಂದರು. ಅದು ನಮ್ಮ ಹುಡುಗರು ನಮಗೆ ಅಂತಾರೆ. ನಾವು ಮಾಡೋರಿದ್ದೆವು ಎಲ್ಲ ಘಟನೆ ಆದಾಗ ನಮ್ಮ ಹುಡುಗರು ನಮಗೆ ಬೈತಾವೆ, ಬೇರೆಯವರಿಗಾರ ಬೈಯೋಕ್ಕಾಗಲ್ಲ. ಆದರೆ ಇವತ್ತು ಮಹಾಮಂಡಳಿ ಮರ್ಯಾದೆಯಿಂದ ಸೇತುವೆ ಕೆಲಸ ಮಾಡ್ತಿತ್ತು. ಇವತ್ತು ಆ ಮಹಾಮಂಡಳಿಯ ಪರಂಪರೆ 80ರಲ್ಲಿ ಮಾಡ್ಕೋತಾ ಬಂದಿತ್ತು. ಇವತ್ತು ಈ ಘಟನೆಯಿಂದ ಗಣಪತಿಗಳಿಗೆ ಮಹಾಮಂಡಳಿ ಮಧ್ಯೆ ಬಿರಿ ಕುಡಿಸ್ತಕ್ಕಂಥ ಕೆಲಸನೂ ಆಗಿದೆ. ಗಣಪತಿ ಮತ್ತು ಮಹಾಮಂಡಳಿ ಸಾರ್ವಜನಿಕ ಗಣೇಶ ಮಂಡಳಿಗಳಿಗೂ ಭಕ್ತರು ಕಾರ್ಯಕರ್ತರಿಗೆ ಮಹಾಮಂಡಳಿ ಮಧ್ಯೆ ನಾವು ಈ ಘಟನೆಯಿಂದ ಬಿರುಕು ಮೂಡಿಸ್ತಕ್ಕಂಥ ಕೆಲಸ ಅದು ನಮ್ಮನ್ನು ಉಂಟು ಮಾಡಿದೆ. ನಮ್ಮ ಹುಡುಗರು ನಮ್ಮ ಮಾತು ಕೇಳ್ತೀವಿ. ಇವತ್ತು ಪೊಲೀಸರು ಮಧ್ಯಸ್ಥಿಕೆಯಿಂದ ಈ ರೀತಿ ಬಂದ್ ಮಾಡಿದ್ರಿಂದ ನಾವು ಪೊಲೀಸಿಗೆ ಏನು ಮಾಡ್ತೇವೆ, ನಾವೇ ನುಗ್ತಿದ್ದೇವೆ, ನಾವೇ ಹೊಡಿತಿದ್ದೇವೆ, ನಾವೇ ನುಗ್ಗಾಕ್ತಿದ್ದೇವೆ, ನಾವೇ ಜಲ್ದಿ ಮೆರವಣಿಗೆ ಮಾಡ್ತೇವೆ. ನೀವು DJ ಬಂದ್ ಮಾಡಿದ್ರೆ ಯಾರಿಗೆ ನುಗ್ತೀರಿ, ಯಾರಿಗೆ ಹೊಡಿತೀರಿ? ಪ್ರೊಸೆಷನ್ ನಾವೇ ಮುಂದೆ ಹಾಕ್ತಿದ್ದೀವಲ್ಲ, ಏನು ಇವತ್ತು ಹಾಕ್ಲತ್ತಿಲ್ಲ. ಯಾವುದೇ ರೀತಿಯಲ್ಲಿ ಮಾಡಿದ್ರು ನಾವು ಈ ರೀತಿ ಏನಾಗಿಲ್ಲ ಪುಣ್ಯ ಏನಾರ ಆಗಿದ್ದಿರ್ತಂದ್ರೆ ಈ ಘಟನೆ ಈ ರೀತಿ ನಾವು ಏನಾರ ಆಗಿದ್ದಿರ್ತಂದ್ರೆ ಮೊದಲು ನಮಗೆ ಅರೆಸ್ಟ್ ಮಾಡ್ತೇವೆ, ಲೆಟರ್ ನಾವು ಕೊಟ್ಟಿರ್ತೀವಿ, ನಮ್ಯಾಗ ಹಾಕ್ತೀವಿ. ಇವತ್ತು ಏನಾಗಿಲ್ಲ ಅದು ನಮ್ಮ ಊರಿನ ಪುಣ್ಯ, ನಮ್ಮ ಇಲ್ಲಿರ್ತಕ್ಕಂಥ ದೇವತೆಗಳ ಪುಣ್ಯ ಅಂತ ತಿಳ್ಕೊರಿ, ಗಣಪತಿನ ಪುಣ್ಯ. ಆದರೆ ಈ ರೀತಿಯಾಗಿದ್ದಂಥ ಕ್ರಮವನ್ನು ಮತ್ತೊಮ್ಮೆ ಮರುಕಳಿಸಿದಿರಲಿ. ನಾಳೆಯಿಂದ ಇನ್ನು ಜಿಲ್ಲೆದಾಗ ಎಲ್ಲ ಕಡೆ ಏನದಂದ್ರೆ ಮೆರವಣಿಗೆಗಳು 11 ದಿನ ಮೆರವಣಿಗೆಗಳು ನಡೀತಾವೆ. 11 ದಿನ ಗಣೇಶ ಮೆರವಣಿಗೆ ನಡೀತಾವೆ ಜಿಲ್ಲೆದಾಗ. ಎಲ್ಲಿಯೂ ಯಾವುದೇ ಅಹಿತಕರ ಘಟನೆ, ಯಾವ ಪೊಲೀಸ್ ಇಲಾಖೆ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅದೇ ಪೊಲೀಸ್ ಇಲಾಖೆ ಒಂದು ನಿರ್ಧಾರದಿಂದ ಜನರಲ್ಲಿ ಆತಂಕ ಮೂಡಿತ್ತು. ನಾವು ಓಡ್ ನೀವು ಓಡು, ನಾವು ಗಣಪತಿ ಮುಂದೆ ಹಾಕ್ಲಕ್ಕ ಮಹಾಮಂಡಳಿ ಹೊರಟು ನಮಗೆ ನೋಡಿ ಜನ ನಾವು ಬೆನ್ನು ಹತ್ತೋದು, ಪೊಲೀಸರು ಬಂದಾಗ ಪೊಲೀಸರಿಗೆ ನೋಡಿ ಜನ ಬೆನ್ನು ಹತ್ತೋದು. ನಾವು ಅದೇ ತಪ್ಪನ್ನ ನಾವು ತಪ್ಪು ಒಪ್ಪಿನ ಬಗ್ಗೆ ಅಲ್ಲ, ಪೊಲೀಸ್ DJ ಬಂದ್ ಮಾಡ್ಯ, ಅದರಿಂದ ಆ DJ ಬಂದ್ ಮಾಡಿದಂಥ ವಿಷಯವನ್ನ ನಾವು ಖಂಡಿಸ್ತೀವಿ. ಅನಾಹುತ ಆಗಿಲ್ಲ, ಆ ರೀತಿ ಮಾಡಿ ಜನ ಭಯಭೀತರಾಗಿದ್ರು. ಈ ಕುರಿತು ನಾವು ಮುಂದಿನ ದಿನಗಳಲ್ಲಿ ಈ ಘಟನೆ ಇನ್ನೂ ಮರುಕಳಿಸಬಾರ್ದು. ಮತ್ತು ಈ ಘಟನೆ ಯಾರ ಮನವೊಲಿಸ್ಲಾಕ್ ಮಾಡಿರು, ಇವತ್ತು ಸರ್ಕಾರದಾಗ ಇದ್ದವ್ರಿಗೆ ಯಾರಿಗೆ ಮನವೊಲಿಸ್ಲಾಕ್ ಮಾಡ್ಯಾರೋ ನಮಗೆ ಗೊತ್ತಿಲ್ಲ. ನಾವು ಇದಕ್ಕೆ ರಾಜಕೀಯ ಬಣ್ಣ ಕೊಡಬೇಡ್ದು ಅಂಥೇಳಿ ನಾವು ಇದಕ್ಕೆ ರಾಜಕೀಯ ಎಲ್ಲರೂ ಶೇರ್ ಮಾಡೋದಕ್ಕೆ ರಾಜಕೀಯ ಬಣ್ಣ ಕೊಡಬೇಡ್ದು ಅಂತೇಳಿ ನಾವು ಯಾವುದೇ ಬೇರೆ ವಿಷಯ ಮಾತಾಡೋದೇ. ನಮ್ಮ ಈ ಹಬ್ಬಗಳು ಯಾಕಪ್ಪ ಇದೇ ಹಬ್ಬ ಮಾಡ್ತೀವಿ, ಒಂದೊಂದು ಹಬ್ಬದ ಡೆಫಿನೇಷನ್ ಬೇರೆ ಬೇರೆ ಅವ. ಅಂಬೇಡ್ಕರ್ ಜಯಂತಿ ಡೆಫಿನೇಷನ್ ಅಂಬೇಡ್ಕರ್ ಜಯಂತಿಗೆ ಅದ, ರಂಜಾನ್ ಹಬ್ಬದ ಡೆಫಿನೇಷನ್ ರಂಜಾನ್ ಹಬ್ಬಕ್ಕೆ ಅದ. ನಾವು ಕಾನೂನು ಬಗ್ಗೆ ಮಾತಾಡೋದಿಲ್ಲ, ನಾವು ಮಾಡ್ಕೊತಾ ಬಂದ ಪರಂಪರೆ ಬಗ್ಗೆ ಮಾತಾಡುತ್ತೀವಿ. ನೋಡ್ರಿ ನಾವೇನು ಹೇಳ್ತಿದ್ದೇನೋ ಕಾನೂನು ಬಗ್ಗೆ ಇನ್ನೂ ನಾವು ಕಾನೂನು ಬಗ್ಗೆ ಯಾವುದೇ ಮಾತಾಡಲಿಲ್ಲ. ನಾವು ಈ ಹಬ್ಬ 40 ವರ್ಷದಿಂದ ಯಾವ ರೀತಿ ಆಚರಣೆ ಮಾಡ್ಕೊತಾ ಬಂದಿದ್ದೇವೋ ಅದೇ ರೀತಿ ಆಚರಣೆ ಮಾಡ್ಕೊತಾ ಬರ್ತೀವಿ ಅಂತ ಹೇಳ್ಕೊತಾ ಬಂದೀವಿ. ಮತ್ತು ಹೋದ ವರ್ಷನೇ ಪೊಲೀಸ್ ಇಲಾಖೆ ನಮಗೆ ಎಷ್ಟು ಬೆಂಬಲ ಮಾಡಿದ, ಸ್ವತಃ SP DC ನಿಂತು ಬೀದರ್ ಒಳಗೆ ಈ ರೀತಿಯ ಒಂದು ಹಬ್ಬ ಆಗ್ತದೆ. ಅದಕ್ಕೆ ಬಹಳ ದುಃಖ ಇದೆ, ನಮಗೆ ಬೇಜಾರ ಇದೆ. ಯಾಕೆ ಹಿಂಗಾಯಿತು, ಯಾಕೆ ಹಿಂಗೆ ಮಾಡಿದ್ರು, ಯಾವ ಕಾರಣಕ್ಕಾಗಿ ಮಾಡಿದ್ರು, ಎಲ್ಲರಿಗೂ ದುಃಖ ಇದೆ. ಮಹಾಮಂಡಲಿಯ ಎಲ್ಲ ಸದಸ್ಯರಿಗೆ ಇದರ ಬಗ್ಗೆ ದುಃಖ ಇದೆ. ಅದಕ್ಕೋಸ್ಕರ ಯಾಕಾಗಿದೆ ಈ ರೀತಿಯ ಭಯದ ವಾತಾವರಣ ಸ್ವಲ್ಪ ಏನಾದರೂ ವ್ಯತ್ಯಾಸ ಆಗಿದ್ರೆ ತಮಗೂ ಚೆನ್ನಾಗಿ ಗೊತ್ತಿದೆ. ಸ್ವಲ್ಪ ಏನಾದರೂ ವ್ಯತ್ಯಾಸ ಆಗಿದ್ರೆ ಇವತ್ತು ಶಾಂತವಾಗಿರುವಂತಹ ಬೀದರ್ ವಾತಾವರಣ ಹೇಗಾಗ್ತಿತ್ತು ಅನ್ನೋದು ತಮಗೂ ಚೆನ್ನಾಗಿ ಗೊತ್ತಿದೆ. ಅದಕ್ಕಾಗಿ ಇದು ಮಾಡಿದ್ದು
ನಡು ಬೀದಿಯಲ್ಲಿ ಲಕ್ಷಾಂತರ ಜನ ರಸ್ತೆ ಮಧ್ಯೆ ಸಣ್ಣ ಮಕ್ಕಳು ಗಣಪತಿ ಹಬ್ಬ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಮಕ್ಕಳು ಗಣಪತಿಯ ಲಾರಿ ಮೇಲೆ ಕೂತ್ಕೊಂಡಿರ್ತಾರೆ. ಹೆಣ್ಮಕ್ಳು ಲಾರಿ ಮೇಲೆ ಗಣೇಶನ ಜೊತೆಯಲ್ಲಿ ಪೂಜೆಗೆ ಬರ್ತಾರೆ. ರಸ್ತೆಯಲ್ಲಿ ಸಣ್ಣ ಮಕ್ಕಳು ಓಡಾಡ್ತಾ ಇರ್ತಾರೆ, ತಾಯಂದ್ರು ಓಡಾಡ್ತಾ ಇರ್ತಾರೆ, ಹೆಣ್ಮಕ್ಳು ಓಡಾಡ್ತಾ ಇರ್ತಾರೆ. ಇಂಥ ಟೈಮಿನೊಳಗೆ ಈ ರೀತಿ ಡಿಸಿಷನ್ ತಗೊಳ್ತಾರೆ ಅಂತ ಹೇಳಿದ್ರೆ ಇದು ಯಾವ ಕಾನೂನು ಅಂತ ನಾವು ಕೇಳ್ತೇವೆ. ನೋಡಿ, ಯಾಕೆ ಇಂಥ ಭಯದ ವಾತಾವರಣ ಸೃಷ್ಟಿ ಮಾಡಿದ್ರು ಹಬ್ಬದಾಗ ಅಂತ ನಾನು ಕೇಳ್ತಾ ಇದ್ದೆ. 2 ಗಂಟೆಗೆ ಕ್ಲೋಸ್ ಮಾಡಿದಾಗ ಪೊಲೀಸರ ಸ್ಪಷ್ಟನೆ ಏನಿತ್ತು ಅವಾಗ? ಅವ್ರು ಏನೂ ಮಾಡಲಿಲ್ಲ. ನಾವು ಮಹಾಮಂಡಲದವರು ಅಧ್ಯಕ್ಷರು ನಾವೆಲ್ಲರೂ ಕೂತ್ಕೊಂಡು ಡಿಸಿಷನ್ ಮಾಡಿಕೊಂಡು ಆಯ್ತಪ್ಪ ರಾತ್ರಿ ಆಗಿದೆ ಬ್ಯಾಡ ಅಂತ ಇದಾರಲ್ಲ, ಆಯ್ತು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿವಿ ಸಾಹೇಬ್ರೆ, ನೀವು ನಾವು ಎಲ್ಲರೂ ಸೇರ್ಕೊಂಡು ನಾವು ನಿಂತ್ಕೊಳ್ತೀವಿ, 1 ತಾಸು ಒಳಗೆ ಮೆರವಣಿಗೆಯನ್ನು ದಾಟಿಸೋಣ ಅನ್ನೋಂಥ ರಿಕ್ವೆಸ್ಟ್ ಮಾಡ್ಕೊಂಡಿವಿ. ಇಲ್ಲ ನೀವೆಲ್ಲ ಮೌನವಾಗಿ ಗಣಪತಿಗಳನ್ನ ತಗೊಂಡು ಬರಬೇಕು, ಚೌಬಾರ ಹತ್ರ ಹಾಡಬೇಕು, ಅಲ್ಲಿಂದ ನೀವು ಹೊರಡಬೇಕು ಅನ್ನೋಂಥ ಡಿಮಾಂಡ್ ಅನ್ನು ಅವ್ರು ಮಾಡಿದ್ರು. ನಾವು ಒಪ್ಪಿಲ್ಲ, ಅದಕ್ಕೆ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅವ್ರ ಟೈಮ್ ಲೇಟ್ ಆಗಿದೆ ಅಂತ ಅನ್ನೋದು ರೀಸನ್ ಸರ್. ಲೇಟ್ ಇಲ್ಲ ನೋಡಿ, ಡಿಜೆ ಸೌಂಡಿಂಗ್ಗೋಸ್ಕರ ನಿಮ್ದು ಏನರ ವ್ಯತ್ಯಾಸ ಇರಬಹುದು. ನಾವು ಮೆರವಣಿಗೆ ಇಡೀ ರಾತ್ರಿ ಮಾಡ್ತೇವೆ. ನಮ್ಮ ಹಬ್ಬ ಅದು ಮೆರವಣಿಗೆ, ಗಣಪತಿ ಹಬ್ಬ 100 ವರ್ಷದಿಂದ ರಾತ್ರಿ ಕೊನೆ ಗಣಪತಿ ಮುಗಿಯೋ ತನಕ ಗಣಪತಿ ಹಬ್ಬ ಆಗಿದೆ. ಎಲ್ಲಿನೂ ಕೂಡ ಅರ್ಥಳೆ ಆಗಿಲ್ಲ. ಮತ್ತು ಇದ್ರೊಳಗೆ ಯಾವತ್ತೂ ಕೂಡ ಗಣಪತಿ ಹಬ್ಬವನ್ನ ಶಾಂತಿ ಮಾಡಲಿಕ್ಕೆ ಮತ್ತು ವಿಸರ್ಜನೆ ಮಾಡಲಿಕ್ಕೆ ಮಹಾಮಂಡಲಿ ಪಾತ್ರ ದೊಡ್ಡದಿದೆ. ಮಹಾಮಂಡಲಿಯವ್ರು ನಿಂತ್ಕೊಂಡು ಅಲ್ಲಿ ರಾತ್ರಿ ನಿಂತ್ಕೊಂಡು ಪೊಲೀಸ್ ರೀತಿಯಲ್ಲಿ ಕೆಲಸ ಮಾಡಿ ನಮ್ಮ ಉತ್ಸವ ಚೆನ್ನಾಗಿ ಆಗಬೇಕು, ನಮ್ಮ ಜನ ಚೆನ್ನಾಗಿ ನೋಡಬೇಕು, ನಮ್ಮ ಹೆಣ್ಮಕ್ಳು ಬರಬೇಕು, ನಮ್ಮ ಮಕ್ಕಳು ಸರಿಯಾಗಿ ಆನಂದಿತ ಆಗಬೇಕಂತ ಹೇಳಿ ರಾತ್ರಿ ಪೂರ ಮಹಾಮಂಡಲಿ ಜನ ಕೆಲಸ ಮಾಡ್ತಾರೆ. 100 ವಾಲಂಟಿಯರ್ಸ್ ಒಳಗಡೆ ಕೆಲಸ ಮಾಡ್ತಾರೆ. ಯಾಕೆ? ನಮ್ಮ ಹಬ್ಬ ಚೆನ್ನಾಗಿ ಆಗಬೇಕು ಅಂತ, ನಮ್ಮ ಹಬ್ಬ ಶಾಂತಿಯುತ ಆಗಬೇಕು ಅಂತ ಹೇಳಿ, ನಮ್ಮ ಹಬ್ಬ ಸರಿಯಾಗಿ ನಡೀಲಿ ಅಂತ ಮಾಡ್ತಾರೆ. ಈಗ ಇಷ್ಟು ದೊಡ್ಡ ಮಟ್ಟದಾಗಿನ ಹಬ್ಬ ಆಗಿದೆ. ನಾನು ಸ್ಪಷ್ಟವಾಗಿ ಹೇಳಬಲ್ಲೆ, ಆಫ್ಟರ್ ದ ಮಹಾರಾಷ್ಟ್ರ ಇಡೀ ದೇಶದೊಳಗೆ ಯಾವುದೇ ರಾಜ್ಯದ ಯಾವುದೇ ಜಿಲ್ಲೆ ಒಳಗೆ ಮಹಿಳೆಯರ ಸಬಲೀಕರಣಕ್ಕೆ ಒತ್ತು ನೀಡುವುದಕ್ಕಾಗಿ ನಮ್ಮ ಸರ್ಕಾರ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅಂದರೆ ಯುವ ನಿಧಿ ಕೂಡ ಜಾರಿಗೆ ತಂದಿದೆ. ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿರುವಂಥ SR ಮೆಹರೋಜ್ ಖಾನ್ ಅವರು ಹೇಳ್ತಾರೆ. ಅವರು ಬೀದರ್ ಒಂದು ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಕರೆದಿರುವಂಥ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿರುವಂಥ ಅವರು ಸರ್ಕಾರದ ಈ ಯೋಜನೆಗಳ ಲಾಭ ಎಲ್ಲ ಜನರಿಗೆ ಸಿಗಬೇಕಾದ್ರೆ ಹೆಚ್ಚಿನ ಪ್ರಚಾರ ಮಾಡಬೇಕಾಗಿದೆ. ಈಗಾಗಲೇ ಈ ಯೋಜನೆಗಳ ಲಾಭ ಪಡೆಯುತ್ತಿರುವಂಥ ಫಲಾನುಭವಿಗಳು ತಮ್ಮ ಅಕ್ಕಪಕ್ಕದವರಿಗೂ ಕೂಡ ಮಾಹಿತಿ ನೀಡಬೇಕು. ಬೀದರ್ ಜಿಲ್ಲೆಯಲ್ಲಿ 95% ಪಂಚ ಗ್ಯಾರಂಟಿ ಈ ಯೋಜನೆಗಳಿಗೆ ಸಂಬಂಧಿಸಿದ ಯಾವುದೇ ದೂರುಗಳು ಬಂದರೆ ಅವರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಲು ಜಿಲ್ಲಾ ಮತ್ತು ಕಾನೂನು ಮಟ್ಟದಲ್ಲಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಒಬ್ಬ ನೋಡಲ್ ಅಧಿಕಾರಿಯನ್ನು ನಿಯೋಜನೆ ಮಾಡಬೇಕು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಮಟ್ಟದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ತಾಲೂಕು ಮಟ್ಟದಲ್ಲಿ ಜನರೊಂದಿಗೆ ಸಂವಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಯೋಜನೆಗಳ ಲಾಭ ಎಲ್ಲರಿಗೂ ಸಿಗುವಂತೆ ನೋಡಿಕೊಳ್ಳಬೇಕೆಂದು ಹೇಳಿದರು. ಈ ವೇಳೆ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅಮೃತರಾವ್ ಚಿಮ್ಕೋಡೆ ಸಭೆಯ ನಂತರ ಮಿರ್ಜಾಪುರ ಗ್ರಾಮಕ್ಕೆ ತೆರಳಿದ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ SR ಮೆಹರೋಜ್ ಖಾನ್, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಮಧ್ಯಾಹ್ನದ ಭೋಜನವನ್ನು ಸವಿದರು. ಈ ಸಭೆಯಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಸಾರಿಗೆ ಇಲಾಖೆ ಅಧಿಕಾರಿ ಚಂದ್ರಕಾಂತ್ ಫುಲೇಕರ್, ಜಿಲ್ಲಾ ಉದ್ಯೋಗ ವಿನಿಮಯ ಅಧಿಕಾರಿ ಬಸವರಾಜ್, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು, ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಉಪಸ್ಥಿತರಿದ್ದರು. ಈ ಯೋಜನೆಯಿಂದ ನಮ್ಮ ಮಹಿಳೆಯರಿಗೆ ಅದು ಅವರ ಮಕ್ಕಳಿಗೆ ಫೀಸ್ ಅನುಷ್ಠಾನವಾಗಿದೆ ಎಂದು ಅವರು ಹೇಳಿದರು. ಆರೋಗ್ಯದ ವಿಚಾರದಲ್ಲಿ ಅವರಿಗೆ ಔಷಧಗಳನ್ನು ಪಡ್ಕೊಳ್ತಕ್ಕಂಥ ಆಗ್ಬೋದು, ಅಥವಾ ಅವರು ಮಕ್ಕಳಿಗೆ ಬೇರೆ ಯಾವುದಾದ್ರೂ ಒಂದು ಟ್ರೈನಿಂಗ್ಗಳನ್ನ, ಟ್ಯೂಷನ್ ಫೀಸ್ಗಳನ್ನ ಕಟ್ತಕ್ಕಂಥದ್ದಾಗ್ಬೋದು. ಈ ಥರ ಹಲವಾರು ವಿಚಾರಗಳಲ್ಲಿ ಅವರಿಗೆ ಇದರ ಲಾಭ ಆಗ್ತಾ ಇದೆ. ಈ ಒಂದು ಯೋಜನೆಯಿಂದ ನಮ್ಮ ರಾಜ್ಯ ಇಡೀ ಭಾರತದಲ್ಲೇ ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡಿರ್ತಕ್ಕಂತಹ
ಒಂದು ಸರ್ಕಾರ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಭಾರತದ ಯಾವುದೇ ರಾಜ್ಯದಲ್ಲಿ ಇಂತಹ ಕಾರ್ಯಕ್ರಮಗಳು ನಡೀತಾ ಇಲ್ಲ. ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ ಟು ಗಿವ್ ದಿಸ್ 5 guarantees which is implemented at the rate of 95 to 96%. ಇನ್ನೊಂದು ನಿಮಗೆಲ್ಲ ಗೊತ್ತಿರಬಹುದು, ನರೇಗಾ UPA ಸರ್ಕಾರದಂತಹ ಸಂದರ್ಭದಲ್ಲಿ ನರೇಗಾವನ್ನು ಪ್ರಾರಂಭಿಸಿದ ನಂತರ ಎಷ್ಟೋ ಕೋಟಿ ಬಡವರು ಬಿಲೋ ಪವರ್ಟಿ ಲೈನಲ್ಲಿ ಇದ್ದವ್ರನ್ನ ನರೇಗಾದ ಮೂಲಕ ಅವ್ರನ್ನ ಬಿಲೋ ಪವರ್ಟಿ ಲೈನಿಂದ ನಾವು ಇಲಿವೇಟ್ ಮಾಡ್ತಕ್ಕಂತಹ ಒಂದು ಕಾರ್ಯಕ್ರಮ, ಒಂದು ಅವಕಾಶ ಈ ದೇಶದಲ್ಲಿ UPA ಸರ್ಕಾರ ಮಾಡಿಕೊಟ್ಟಿತ್ತು. ಅದನ್ನ ಸ್ಟಡಿ ಮಾಡೋಕ್ಕೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಒಂದು ಟೀಮನ್ನು ಕಳಿಸಿತ್ತು. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ನಡೀತಿರ್ತಕ್ಕಂತಹ ಈ 5 ಗ್ಯಾರಂಟಿಗಳ ಯೋಜನೆಗಳು ಯಾವ ರೀತಿಯಲ್ಲಿ ಜನರಿಗೆ ಲಾಭ ಆಗ್ತಾ ಇದೆ ಅಂತ ಸ್ಟಡಿ ಮಾಡೋಕ್ಕೆ ವಿಶೇಷವಾಗಿ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಈ ಕಾರ್ಯಕ್ರಮವನ್ನ ಸ್ಟಡಿ ಮಾಡೋಕ್ಕೆ ಹಲವಾರು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಸರ್ವೆಯನ್ನ ಮಾಡ್ತಿದ್ದಾರೆ ಮತ್ತೆ ಇದರ ಬಗ್ಗೆ ಒಂದು ಮಾಹಿತಿಯನ್ನ ಪಡಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಕೂಡ ನನಗೆ ಹೇಳಕ್ಕೆ ಸಂತೋಷ ಆಗ್ತಾ ಇದೆ. ಪುಟ್ಟ ಸಮಸ್ಯೆಗಳ ಬಗ್ಗೆ ಟೆಕ್ನಿಕಲ್ ಇಶ್ಯೂಗಳಿರ್ಬೋದು, ಕೆಲವು ಸಮಸ್ಯೆಗಳ ಬಗ್ಗೆ ಕೆಲವು ಸ್ವಲ್ಪ ಸೀರಿಯಸ್ ಇಶ್ಯೂಗಳು ಕೆಲವು ಕಡೆ ನಮ್ಮ ಸದಸ್ಯರುಗಳು ಮತ್ತು ನಮ್ಮ ಸಮಿತಿಯವರು ಸಭೆಯಲ್ಲಿ ಅದರ ಬಗ್ಗೆ ಹೇಳಿದ್ರು. ಆ ಕೂಡಲೇ ಅಧಿಕಾರಿಗಳು ಮುಂದಿನ 1 ವಾರದಲ್ಲಿ ಅಂತ ಯಾವುದೇ ಸಮಸ್ಯೆಗಳು ಇದ್ರೆ ಅದನ್ನ ಬಗೆಹರಿಸಿಕೊಳ್ಬೇಕು ಅಂತ ನಾನು ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಿದ್ದೇನೆ. ಬೀದರ್ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಇದರಲ್ಲಿ ಫಲಾನುಭವಿಗಳು 3,29,000 ಫಲಾನುಭವಿಗಳಿದ್ದಾರೆ. ಇದಕ್ಕೆ 681 ಕೋಟಿ ವೆಚ್ಚವಾಗಿದೆ. ಹಾಗೆ ಗೃಹ ಜ್ಯೋತಿಯಲ್ಲಿ 3,51,000 ಫಲಾನುಭವಿಗಳಿದ್ದಾರೆ. ಇದಕ್ಕೆ 169 ಕೋಟಿ ವೆಚ್ಚವಾಗಿದೆ. ಅನ್ನಭಾಗ್ಯ ಇದರಲ್ಲಿ 3,06,000 ಫಲಾನುಭವಿಗಳಿದ್ದಾರೆ. 218 ಕೋಟಿ ಇದಕ್ಕೆ ವೆಚ್ಚವಾಗಿದೆ. ಶಕ್ತಿ ಯೋಜನೆಯಲ್ಲಿ 4,94,00,000 ಮಹಿಳೆಯರು ಇಲ್ಲಿವರೆಗೆ ಪ್ರಯಾಣವನ್ನು ಮಾಡಿದ್ದಾರೆ. ಅಂದ್ರೆ ಟ್ರಿಪ್ಸ್ ಅದು ಪ್ರತಿದಿನ 1,10,000 ಮಹಿಳೆಯರು ಪ್ರತಿದಿನ ಪ್ರಯಾಣ ಮಾಡ್ತಾ ಇದ್ದಾರೆ ಬೀದರ್ ಜಿಲ್ಲೆಯಲ್ಲಿ. ಇಲ್ಲಿವರೆಗೆ ನಮ್ಮ ಶಕ್ತಿ ಯೋಜನೆ ಬಂದ ದಿನದಿಂದ ಇಲ್ಲಿವರೆಗೆ 4,94,00,000 ಟ್ರಿಪ್ಸ್ ಮಹಿಳೆಯರು ಇದನ್ನು ಬಳಸಿಕೊಂಡಿದ್ದಾರೆ. ಇದಕ್ಕೆ 135 ಕೋಟಿ ವೆಚ್ಚವಾಗಿದೆ. ಹಾಗೆ ಯುವ ನಿಧಿಯಲ್ಲಿ ಇಲ್ಲಿವರೆಗೆ 2,743 ಯುವಕರು ನೋಂದಾಯಿಸಿಕೊಂಡಿದ್ದಾರೆ. ಇದರ ಲಾಭವನ್ನು ಪಡ್ಕೊಳ್ತಿದ್ದಾರೆ. 5,10,00,000 ಇದಕ್ಕೆ ವೆಚ್ಚವಾಗಿದೆ. ನಾನು ಫಲಾನುಭವಿಗಳೊಡನೆ ಸಂವಾದ ಮಾಡುವ ಸಂದರ್ಭದಲ್ಲಿ ಕೂಡ ನಮ್ಮ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹತ್ವ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.